ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಹುಬ್ಬಳ್ಳಿಯ ಅಂಜಲಿ ಹತ್ಯೆ ಪ್ರಕರಣದಲ್ಲಿ ಕರ್ತವ್ಯ ಲೋಪವೆಸಗಿದ ಪೊಲೀಸರು ಅಮಾನತು. ವಾರದ ಹಿಂದೆಯೇ ಆರೋಪಿ ಗಿರೀಶ್ ಜೀವ ಬೆದರಿಕೆ ಬಗ್ಗೆ ದೂರು ನೀಡಿದ್ದ ಅಂಜಲಿ ಅಜ್ಜಿ ದೂರಿಗೆ ಉಡಾಫೆ ಉತ್ತರ ಹೇಳಿ ಕಳಿಸಿದ್ದ ಇನ್ಸ್ಪೆಕ್ಟರ್ ಹಾಗೂ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಸಸ್ಪೆಂಡ್. ವಿಧಾನ ಪರಿಷತ್ತಿನ 6 ಸ್ಥಾನಗಳ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನ. ಮೇ 9ರಿಂದ ನಿನ್ನೆವರೆಗೆ ಒಟ್ಟು 29 ಅಭ್ಯರ್ಥಿಗಳು ಉಮೇದುವಾರಿಕೆ ಸಲ್ಲಿಕೆ. ನಾಮಪತ್ರ ಹಿಂಪಡೆಯಲು ಮೇ 20ರವರೆಗೂ ಕಾಲಾವಕಾಶ. ಜೂನ್ 6ರಂದು ಫಲಿತಾಂಶ. ಮಂಡ್ಯ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಕೆಟಿ ಶ್ರೀಕಂಠೇಗೌಡ ಗರಂ. 40 ವರ್ಷಗಳ ಕಾಲ ಜೆಡಿಎಸ್ ಪಕ್ಷಕ್ಕೆ ದುಡಿದು ಶಿಕ್ಷಕರು ಪದವೀಧರರ ಪರ ಸದನದಲ್ಲಿ ಧ್ವನಿ ಎತ್ತಿದ್ದೇನೆ. ಆದರೆ ಕ್ಷೇತ್ರಕ್ಕೆ ಸಂಬಂಧವೇ ಇಲ್ಲದವರನ್ನ ಅಭ್ಯರ್ಥಿ ಮಾಡಿದ್ದಾರೆ ಅಂತ ಅಸಮಾಧಾನ. ನನಗೆ ಕಲ್ಕೂಡ ದೈವದ ಆಶೀರ್ವಾದ ಸಿಕ್ಕಿದ್ದು 100ಕ್ಕೆ 100 ಗೆದ್ದೇ ಬರುತ್ತೇನೆ ಎಂಬ ಅಭಯ ಸಿಕ್ಕಿದೆ. ಹಿರಿಯ ಕಾರ್ಯಕರ್ತರನ್ನ ಬಿಟ್ಟು ಚಮಚಾಗಿರಿ ಮಾಡುವವರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ. ಉಡುಪಿ ನೈಋತ್ಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ರಘುಪತಿ ಭಟ್ ಹೇಳಿಕೆ. ಮೇ 31ರಂದು ಕೇರಳಕ್ಕೆ ಮಾನ್ಸೂನ್ ಪ್ರವೇಶವೆಂದು ಹವಾಮಾನ ಇಲಾಖೆ ಮುನ್ಸೂಚನೆ. ಈ ಬಾರಿ ಸರಾಸರಿಗಿಂತ ಅಧಿಕ ಮಳೆಯಾಗಲಿದೆ ಅಂತ ಎಚ್ಚರಿಕೆ. ಈ ವಾರ ಪೂರ್ತಿ ಬೆಂಗಳೂರಲ್ಲಿ ಭಾರೀ ಮಳೆಯಾಗುವ ಪರಿಣಾಮ ವಿದ್ಯುತ್ ಸಂಪರ್ಕದಲ್ಲಿ ವ್ಯತ್ಯಯ ಆಗಲಿದೆ ಎಂದ ಬೆಸ್ಕಾಂ. ತೆಲಂಗಾಣಕ್ಕೆ ಕೃಷ್ಣಾ ನದಿ ನೀರು ಹರಿವು ನಿಲ್ಲಿಸಲು ಸರ್ಕಾರಕ್ಕೆ ರೈತರ ಎಚ್ಚರಿಕೆ. ಕುಡಿಯುವ ನೀರಿಗೆ ಅಭಾವ ಸೃಷ್ಟಿಯಾಗಬಾರದೆಂಬ ನೆಪವೊಡ್ಡಿ ಯಾದಗಿರಿ ರೈತರ ಜಮೀನಿಗೆ ನೀರು ಹರಿಸಲು ನಿರಾಕರಣೆ. ಆದರೆ ತೆಲಂಗಾಣ ಮನವಿಗೆ ನೀರು ಹರಿಸಿದ ರಾಜ್ಯ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ. ಕೋಲಾರದಲ್ಲಿ ಶಸ್ತ್ರಚಿಕಿತ್ಸೆ ಬಳಿಕ ಹೊಟ್ಟೆಯಲ್ಲಿ ಮಾರುದ್ದದ ಬಟ್ಟೆ ಬಿಟ್ಟ ವೈದ್ಯರ ಎಡವಟ್ಟು. ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯ ಹೆರಿಗೆ ಸರ್ಜರಿ ವೇಳೆ ವೈದ್ಯೆ ನಾಗವೇಣಿ ಪ್ರಮಾದ. ಆರೋಗ್ಯ ಸಮಸ್ಯೆ ಹಿನ್ನೆಲೆ ಖಾಸಗಿ ಆಸ್ಪತ್ರೆಯಲ್ಲಿ ಚೆಕಪ್ ಮಾಡಿಸಿದಾಗ ಎಡವಟ್ಟು ಬಯಲು, ದೂರು ದಾಖಲು. ಉಡುಪಿ ಕೃಷ್ಣ ಮಠಕ್ಕೆ ಭಾರತದ ಖ್ಯಾತ ಮಾಜಿ ಕ್ರಿಕೆಟರ್ ಆಟಗಾರ ರವಿಶಾಸ್ತ್ರಿ ಭೇಟಿ. ಶ್ರೀಕೃಷ್ಣ ಮತ್ತು ಮುಖ್ಯ ಪ್ರಾಣ ದೇವರ ದರ್ಶನದ ಜೊತೆಗೆ ಪುತ್ತಿಗೆ ಶ್ರೀಗಳ ಅನುಗ್ರಹ ಪಡೆದ ಶಾಸ್ತ್ರಿ. ಪರ್ಯಾಯ ಶ್ರೀಪಾದ ಕೋಟಿಗೀತಾ ಲೇಖನ ಯಜ್ಞದ ದೀಕ್ಷೆ ಸ್ವೀಕರಿಸಿ ಮೆಚ್ಚುಗೆ. ಭಾರತಕ್ಕೆ ಮರಳದೆ ಮತ್ತೆ ಕೈಕೊಟ್ಟ ಸಂಸದ ಪ್ರಜ್ವಲ್ ರೇವಣ್ಣ. ಮೇ 15ಕ್ಕೆ ಜರ್ಮನಿಯಿಂದ ರಿಟರ್ನ್ ಟಿಕೆಟ್ ಬುಕ್ ಆಗಿದ್ರೂ ಸುಳಿವೇ ಇಲ್ಲ. ಪ್ರಜ್ವಲ್ಗಾಗಿ ಕಾದು ಕಾದು ಸುಸ್ತಾದ ಎಸ್ಐಟಿ ಅಧಿಕಾರಿಗಳು. ಸಿಎಎ ಜಾರಿ ಬಳಿಕ ಮೊದಲ ಬಾರಿಗೆ ಭಾರತೀಯ ಪೌರತ್ವ ಪ್ರಮಾಣ ಪತ್ರ ವಿತರಣೆ. ದೆಹಲಿಯಲ್ಲಿ ಮೊದಲ ಹಂತದಲ್ಲಿ 14 ಮಂದಿ ಸೇರಿ 300 ಮಂದಿಗೆ ಪ್ರಮಾಣ ಪತ್ರ. ಭಾರತದ ಪೌರತ್ವ ಪಡೆದ ಬೆನ್ನಲ್ಲೇ ಮುಸ್ಲಿಮೇತರ ವಲಸಿಗರು ಫುಲ್ ಖುಷ್. ಪ್ರಧಾನಿ ಮೋದಿ ವಿರುದ್ಧ ಸ್ಪರ್ಧಿಸಿದ್ದ ಅಭ್ಯರ್ಥಿಯ ನಾಮಪತ್ರ ತಿರಸ್ಕಾರ. ವಾರಣಾಸಿಯಿಂದ ಅಖಾಡಕ್ಕಿಳಿದಿದ್ದ ಕಾಮಿಡಿಯನ್ ಶ್ಯಾಮ್ ರಂಗೀಲಾ ನಾಮಪತ್ರ ತಿರಸ್ಕಾರ. ಸಮಯ ಮುಗಿದ ಬಳಿಕ ತಿರಸ್ಕರಿಸಿದ್ದು ರಾಜಕೀಯ ಪ್ರೇರಿತವೆಂದು ಆಕ್ರೋಶ. ಉತ್ತರ ಪ್ರದೇಶದ ರಾಯ್ಬರೇಲಿಯಲ್ಲಿ ಪ್ರಚಾರದ ನಡುವೆ ರಾಹುಲ್ ಗಾಂಧಿ ಗಡ್ಡ ಟ್ರಿಮ್. ರಾಹುಲ್ ಗಾಂಧಿ ಟ್ರಿಮ್ ಮಾಡಿಸಿಕೊಂಡ ಸಲೂನ್ಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್. ಎಂದಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಲಗ್ಗೆ, ಮಾಲೀಕ ಖುಷ್. ₹37 ಕೋಟಿ ಪತ್ತೆ ಕೇಸ್ನಲ್ಲಿ ಜಾರ್ಖಂಡ್ ಸಚಿವ ಅಲಂಗೀರ್ ಆಲಂ ಬಂಧನ. 6 ಗಂಟೆ ವಿಚಾರಣೆ ಬಳಿಕ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಕಸ್ಟಡಿಗೆ ಪಡೆದ ಇಡಿ. ರಾಂಚಿಯಲ್ಲಿರುವ ಇಡಿ ಕಚೇರಿಗೆ ಬಿಗಿ ಭದ್ರತೆ. ನೀವು ಕಮಲದ ಬಟನ್ ಒತ್ತಿದ್ರೆ ನಾನು ಜೈಲಿಗೆ ಹೋಗ್ಬೇಕಾಗತ್ತೆ. ನನ್ನನ್ನ ಜೈಲಿಗೆ ಕಳಿಸ್ಬೇಕಾ ಬೇಡವಾ ಅನ್ನೋದು ನಿಮ್ಮ ಕೈಯಲ್ಲಿದೆ. ದೆಹಲಿಯಲ್ಲಿ ಭರ್ಜರಿ ರೋಡ್ ಶೋ ವೇಳೆ ದೆಹಲಿ ಸಿಎಂ ಕೇಜ್ರಿವಾಲ್ ಹೇಳಿಕೆ.
ಸಚಿನ್ ತೆಂಡೂಲ್ಕರ್ ಭದ್ರತೆಗೆ ನಿಯೋಜಿಸಿದ್ದ ಯೋಧ ಆತ್ಮಹತ್ಯೆ. ಮುಂಬೈನ ಬಾಂದ್ರಾದಲ್ಲಿರುವ ತೆಂಡೂಲ್ಕರ್ ನಿವಾಸದಲ್ಲಿ ಪ್ರಕಾಶ್ ಗೋವಿಂದ್ ಕಪಾಡೆ ಸುಸೈಡ್. ಸರ್ವಿಸ್ ರಿವಾಲ್ವರ್ನಿಂದ ಗುಂಡು ಹಾರಿಸಿಕೊಂಡ ರಾಜ್ಯ ಮೀಸಲು ಪೊಲೀಸ್ ಪಡೆ ಸಿಬ್ಬಂದಿ ಪ್ರಕಾಶ್. ಉತ್ತರ ಪ್ರದೇಶದಲ್ಲಿ ಚಾಲನೆ ವೇಳೆ ಹೆಲ್ಮೆಟ್ ಧರಿಸದ್ದಕ್ಕೆ ಕಾರು ಮಾಲೀಕನಿಗೆ ₹1,000 ದಂಡ. ಚಲನ್ ಹೇಗೆ ಬಂತು ಅಂತ ಪ್ರಶ್ನಿಸಿದ್ದಕ್ಕೆ ಚುನಾವಣೆ ಬಳಿಕ ಬರುವಂತೆ ಉತ್ತರ. ಚುನಾವಣೆ ಮುಗಿಯುವವರೆಗೂ ಕಾರು ಚಾಲನೆಯ ವೇಳೆ ಹೆಲ್ಮೆಟ್ ಧರಿಸೋದಾಗಿ ಬಹದ್ದೂರ್ ಸಿಂಗ್ ಶಪಥ. ಈ ಬಾರಿಯ T20 ವಿಶ್ವಕಪ್ನಲ್ಲಿ ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ತಂಡಕ್ಕೆ KMF ಪ್ರಾಯೋಜಕತ್ವ. ನಂದಿನಿ ಲೋಗೋ ಹೊಂದಿರುವ ಜೆರ್ಸಿಯಲ್ಲಿ ಎರಡೂ ತಂಡಗಳ ಆಟಗಾರರು ಅಖಾಡಕ್ಕೆ. ಸ್ಕಾಟ್ಲೆಂಡ್ ತಂಡದ ಆಟಗಾರರ ತೋಳಿನಲ್ಲಿ ಕನ್ನಡದಲ್ಲೇ ನಂದಿನಿ ಲೋಗೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.